ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಈ ಚಿತ್ರದ ಕೊನೆ ಪಾರ್ಟ್ ಆಗಿರುತ್ತೆ. ಉಳಿದಿರೋ ಕಮಲದ ಹೂವು ಮತ್ತು ಬ್ಯಾಕ್ಗ್ರೌಂಡನ್ನು ಹೇಗೆ ಡ್ರಾ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇದಕ್ಕೆ ಯಾವ್ಯಾವ ಕಲರ್ ಪೆನ್ಸಿಲ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದೊಂದೇ ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಟ್ ಕಲರಿಂದ ಡಾರ್ಕ್ ಕಡೆಗೆ ಯಾವಾಗಲೂ ನಾವು ಕಲರಿಂಗ್ ಮಾಡಬೇಕಾಗತ್ತೆ. ರೆಫರೆನ್ಸ್ ಫೋಟೋದಲ್ಲೇ ಇರುವಂಥದ್ದೇ ಕಲರ್ ನಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕಾಗತ್ತೆ, ಇದೇ ಪ್ರೊಸೀಜರನ್ನು ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ. ಅದೇ ಕಲರನ್ನು ಮತ್ತೆ ಮಾಡೋದ್ರಿಂದ ನಮಗೆ ಈಸಿಯಾಗಿ ಬ್ಲೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫೇಸನ್ನು ಕಲರ್ ಮಾಡೋದು ಹೇಗೆ, ಆಮೇಲೆ ಜ್ಯುವೆಲ್ರೀಸನ್ನ ಕಲರ್ ಮಾಡೋದು ಹೇಗೆ ಅಂತೇಳಿ ನೀವೇನಾದರೂ ನೋಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ. ಇಲ್ಲಾಂದರೆ ನಾನು ಡೈರೆಕ್ಟಾಗಿ ನನ್ನ ಚಾನಲನ್ನು ವಿಸಿಟ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಬೋದು. ಕಲರನ್ನು ಬ್ಲೆಂಡ್ ಮಾಡಲಿಕ್ಕೆ ನಾವು ವೈಟ್ ಕಲರನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿನ್ ಕಲರನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ವೈಟ್ ಕಲರನ್ನು ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಈ ಆರ್ಟ್ ವರ್ಕನ್ನು ನಾನು ಕಂಪ್ಲೀಟ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೋಬೇಕಾಯಿತು. ಇದನ್ನು ತುಂಬ ಪೇಷನ್ಸಿಂದ ತುಂಬ ನಿಧಾನವಾಗಿ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ನೀವು ಅರ್ಜೆಂಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಖಂಡಿತವಾಗ್ಲೂ ಡ್ರಾಯಿಂಗ್ ಮಾಡೋಕ್ಕೆ ಆಗೋದೇ ಇಲ್ಲ.
ಪಾಸ್ಟೆಲನ್ನು ನಾನು ಬ್ಲೆಂಡ್ ಮಾಡಲಿದ್ದಕ್ಕೆ ನಾನು ಇಯರ್ ಬಡನ್ನು ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ಕಾಟನನ್ನಾದರೂ ಯೂಸ್ ಮಾಡಿ ಬ್ಲೆಂಡ್ ಮಾಡ್ಬೋದು ಅಥವಾ ಟಿಶ್ಯೂನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವುದಾದ್ರೂ ಡ್ರಾಯಿಂಗನ್ನು ನೋಡಬೇಕು ಅಂತ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನೇ ಮಾಡಿ ನಿಮಗೆ ವಿಡಿಯೋನ ಹಾಕ್ತೀನಿ.